ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಮಧ್ಯಪ್ರಾಚ್ಯದಲ್ಲಿ ಮತ್ತೊಮ್ಮೆ ಮಹಾಯುದ್ಧ ನಡೆಯುವಂತಹ ಎಲ್ಲ ಸೂಚನೆಗಳು ಸಿಗ್ತಿವೆ. ಕಾರಣ, ಈ ಹಿಂದೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಕದನ ವಿರಾಮ ಘೋಷಣೆ ಆದ ಮೇಲೆ ಶಾಂತಿ ಸಭೆಯ ಮಾತುಕತೆ ನಡೆಯುತ್ತೆ. ಶಾಂತಿ ಸಭೆಯ ಮಾತುಕತೆಗೆ ಎರಡೂ ರಾಷ್ಟ್ರಗಳ ನಿಯೋಗ ಅಂದ್ರೆ ಇರಾನ್ನ ನಿಯೋಗ ಕೂಡ ಆಸ್ ವೆಲ್ ಆಸ್ ಅಮೆರಿಕದ ನಿಯೋಗ ಕೂಡ ಬರುತ್ತೆ. ಒಂದಷ್ಟು ಮಾತುಗಳನ್ನ ಮಾಡುತ್ತೆ, ಚರ್ಚೆಗಳನ್ನ ಮಾಡುತ್ತೆ, ಒಂದಷ್ಟು ಷರತ್ತುಗಳನ್ನು ಕೂಡ ವಿಧಿಸಲಾಗುತ್ತೆ. ಬಟ್ ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪಿಗೆ ಸೂಚಿಸಿಲ್ಲ, ಇರಾನ್ನ ಷರತ್ತುಗಳಿಗೆ ಅಮೆರಿಕ ಒಪ್ಪಿಗೆ ಸೂಚಿಸಿಲ್ಲ. ಯಾಕಂದ್ರೆ ಎರಡು ರಾಷ್ಟ್ರಗಳು ತಮ್ಮ ಮೊಂಡಾಟವನ್ನ ಬಿಡ್ತಿಲ್ಲ. ಅಹಂಕಾರ, ಗ್ರಜ್ ಅನ್ನುವಂಥದ್ದು, ಸೇಡುವಂಥದ್ದು ಇಲ್ಲಿಗೆ ನಿಂತಿಲ್ಲ. ಸೊ ಇರಾನ್ ಒಂದಷ್ಟು ಷರತ್ತುಗಳನ್ನ ಏನಪ್ಪಾ ವಿಧಿಸಿತ್ತು ಅಂತಂದ್ರೆ, ಲೆಬನಾನ್ ಮೇಲೆ ಅಟ್ಯಾಕ್ ಮಾಡಬಾರ್ದು, ಕದನ ವಿರಾಮ ಘೋಷಣೆ ಆದ್ಮೇಲೆ ಅಮೆರಿಕ ನೀತಿಯನ್ನು ಉಲ್ಲಂಘನೆ ಮಾಡಬಾರ್ದು, ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಅಟ್ಯಾಕ್ ಅನ್ನ ಇರಾನ್ ಮೇಲೆ ಮಾಡಬಾರ್ದು. ಹೀಗೆ ಹಲವು ಷರತ್ತುಗಳಲ್ಲಿ ಯುರೇನಿಯಂ ಕೂಡ ಒಂದಾಗಿರುತ್ತೆ. ಯುರೇನಿಯಂ ಅನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ ಒಪ್ಪಿಸೋದಿಲ್ಲ ಅನ್ನುವಂಥದ್ದು ಕೂಡ ಅದರಲ್ಲಿ ಇತ್ತು. ಹರ್ಮುಜನ್ನ ಬಿಟ್ಕೊಡೋದಿಲ್ಲ, ಹರ್ಮುಜ್ ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ ಹೇಳ್ಕೊಂಡು ಇರಾನ್ ಹೇಳಿದ್ರೆ, ಅಮೆರಿಕ ಒಂದಷ್ಟು ಷರತ್ತುಗಳು ಏನಪ್ಪಾ ಅಂತಂದ್ರೆ, ಒಂದು, ನೀವು ಯುರೇನಿಯಂ ಅನ್ನ ಒಪ್ಪಿಸಬೇಕು, ಅದ್ರ ಜೊತೆಗೆ ಹರ್ಮುಜ್ ಅನ್ನ ಬಿಟ್ಕೊಡ್ಬೇಕು ನಮಗೆ ಅನ್ನುವಂಥ ಒಂದು ಸೂಚನೆ, ಷರತ್ತುಗಳನ್ನು ವಿಧಿಸಿತು. ಇವೆಲ್ಲದಕ್ಕೂ ಕೂಡ ಇರಾನ್ ಆಗ್ಲಿ ಅಮೆರಿಕ ಆಗ್ಲಿ ಎರಡು ದೇಶದ ಷರತ್ತುಗಳಿಗೆ ಒಪ್ಪಿಗೆ ಸೂಚಿಸೋದಿಲ್ಲ. ಮತ್ತೆ ಕದನ ವಿರಾಮ ಘೋಷಣೆ ಆದ ಮೇಲೆ ಲೆಬನಾನ್ ಮೇಲೆ ಪದೇ ಪದೇ ಇಸ್ರೇಲ್ ಅಟ್ಯಾಕ್ ಮಾಡ್ತಿದೆ. ಬಟ್ ಈಗ ಶಾಂತಿ ಸಭೆಗೂ ಒಪ್ಪಿಗೆ ಸೂಚಿಸ್ತಿಲ್ಲ, ವಿಫಲ ಆಯಿತು. ಬಟ್ ಹರ್ಮುಜ್ ಸಂಧಿಯನ್ನ ಓಪನ್ ಮಾಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಏನ್ ಮಾಡಿದೆ, ಹರ್ಮುಜ್ನ ಪಕ್ಕದಲ್ಲಿರುವಂತಹ ಇರಾನ್ ಬಂದರುಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿದೆ. ಅಂದ್ರೆ ಯಾವುದೇ ಹಡಗುಗಳು ಒಂದು ಹರ್ಮುಜ್ನ ಒಳಗಡೆ ಹೋಗುವ ಹಾಗೂ ಇಲ್ಲ, ಹರ್ಮುಜ್ ಜಲಮಾರ್ಗದ ಮೂಲಕ ಯಾವುದೇ ಹಡಗು ಹೊರಗಡೆ ಹೋಗುವ ಹಾಗಿಲ್ಲ. ಹಾಗೆ ಹರ್ಮುಜ್ ಜಲಸಂಧಿ ಭಾಗದಲ್ಲಿ ಇಡೀ ಒಂದು ನೌಕಾಪಡೆ ಅಮೆರಿಕದ್ದು ಈಗಾಗಲೇ ಸಜ್ಜಾಗಿ ನಿಂತಿದೆ. ಯಾವುದೇ ಒಂದು ದಾಳಿಗೂ ಕೂಡ ಪ್ರತಿದಾಳಿಗೆ ನಾವು ಸಿದ್ಧ ಅನ್ನೋ ರೀತಿ. ಸೊ ಈ ಒಂದು ಎರಡೂ ದೇಶಗಳ ಜಿದ್ದಿರಬಹುದು, ಎರಡೂ ದೇಶಗಳ ಸೇಡು, ಎರಡೂ ದೇಶಗಳ ಮುಂಡಾಟಕ್ಕೆ, ಅಂತಾರಾಷ್ಟ್ರೀಯ ವ್ಯವಹಾರಕ್ಕೆ ಭಾರಿ ಪೆಟ್ಟು ಬೀಳ್ತಾ ಇದೆ. ಸೊ ಈ ಹಿಂದೆ ಇರಾನ್ ಯುದ್ಧ ಆಗ್ತಿದ್ರೂ ಕೂಡ ಸಾಕಷ್ಟು ಹಡಗುಗಳು ಆ ಕಡೆ ಈ ಕಡೆ ಸಂಚಾರವನ್ನ ಮಾಡ್ತಾ ಇತ್ತು. ಅಂದ್ರೆ ಇರಾನ್ ಒಂದಷ್ಟು ದೇಶಗಳಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇತ್ತು. ಅದ್ರ ಜೊತೆಗೆ ಒಂದಷ್ಟು ದೇಶಗಳ 4ರಿಂದ 5 ಕಂಟ್ರಿಗಳು ಇನ್ಕ್ಲೂಡಿಂಗ್ ಭಾರತ, ಈ ಎಲ್ಲ ಹಡಗುಗಳಿಗೆ ಕೂಡ ಒಂದು ಮಾನ್ಯತೆಯನ್ನ ಕೊಟ್ಟು, ಅದಕ್ಕೊಂದು ವ್ಯಾಲ್ಯೂವನ್ನ ಕೊಟ್ಟು ಜಲಮಾರ್ಗದಿಂದ ಹೊರಗಡೆ ಹೋಗೋದಕ್ಕೆ ಪರ್ಮಿಷನ್ ಕೊಟ್ಟಿತ್ತು. ಸೊ ಸರಾಗವಾಗಿ LPG ಹೊತ್ತಂತಹ ಹಡಗು ಭಾರತಕ್ಕೆ ಬರ್ತಾ ಇತ್ತು. ಬಟ್ ಈಗ ಅದು ಆಗೋದಿಲ್ಲ. ಭಾರತಕ್ಕೆ ಯಾವ ಹಡಗು ಕೂಡ ಇನ್ ಮುಂದೆ ಬರುವುದಿಲ್ಲ. ಬಿಕಾಸ್ ಹರ್ಮುಜನ ಕಂಪ್ಲೀಟ್ ಆಗಿ ಇರಾನ್ ಅವರು ಬಂದ್ ಮಾಡಿದ್ದಾರೆ. ಯಾವೊಂದು ರಾಷ್ಟ್ರಕ್ಕೂ ಕೂಡ ಇಲ್ಲಿ ವಿನಾಯಿತಿಯನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ಅಮೆರಿಕ ಆ ಪಕ್ಕದಲ್ಲಿ ನಿಂತಾ ಇದ್ರೆ, ಈ ಪಕ್ಕ ಇರಾನ್ನ ಸೇನಾಪಡೆ ನಿಂತಿರುವಂತದ್ದು. ಯಾವುದೇ ಕ್ಷಣದಲ್ಲಾದ್ರೂ ಮಹಾಯುದ್ಧ ನಡೆದು ಹೋಗಬಹುದು. ಈ ಸಂದರ್ಭದಲ್ಲಿ ಹರ್ಮುಜನ ದಾಟೋಕೆ ಭಾರತದ ಹಡಗು ಪ್ರಯತ್ನ ಪಡುತ್ತೆ. ಬಿಕಾಸ್ ಅವರಿಗೆ ಅಷ್ಟೊಂದು ಕನ್ವಿಂಟ್ ಆಗಿ ಒಂದು ಮಾಹಿತಿ ಸಿಕ್ಕಿರೋದಿಲ್ಲ. ಸೊ ಹಾಗಾಗಿ ಅವರು ಹರ್ಮುಜನ ದಾಟುವಂತ ಸಂದರ್ಭದಲ್ಲಿ ಇರಾನೇ ಏನ್ ಮಾಡಿದೆ, ಭಾರತದ ಹಡಗು ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಆ ಒಂದು ಗುಂಡಿನ ದಾಳಿಯಲ್ಲಿ ಭಾರತದ ಹಡಗಿನಲ್ಲಿದ್ದಂತಹ ಕೆಲ ಸಿಬ್ಬಂದಿಗಳಿಗೆ ಗಾಯಗಳಾಗಿದೆ. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಯುದ್ಧ ಇನ್ನೂ ಕೂಡ ಅಂತ್ಯ ಕಂಡಿಲ್ಲ, ತಾರ್ಕಿಕ ಅಂತ್ಯ ಸಿಗುವಂತಹ ಲಕ್ಷಣಗಳು ಇನ್ನೂ ಕೂಡ ಕೆಲ ದಿನಗಳಲ್ಲಿ ಇಲ್ವೇ ಇಲ್ಲ ಅನ್ನುವಂಥದ್ದು ಕ್ಲಿಯರ್ ಆಗಿ ಪಿಕ್ಚರ್ ನಮ್ಮ ಕಣ್ಮುಂದೆ ಇರುತ್ತೆ. ಅದ್ರ ಜೊತೆಗೆ ಇಷ್ಟು ದಿನ ಭಾರತಕ್ಕೆ ಸರಾಗವಾಗಿ ಹಡಗುಗಳನ್ನ ಬೀಳ್ಕೊಡ್ತಾ ಇತ್ತು ಇರಾನ್. ಬಟ್ ಈಗ ಇರಾನೇ ಭಾರತದ ಹಡಗು ಮೇಲೆ ಅಟ್ಯಾಕ್ ಮಾಡ್ತಿದ್ಯಲ್ಲ, ಇವೆಲ್ಲವನ್ನ ನೋಡ್ತಾ ಇದ್ರೆ ನಮ್ಮ ಭಾರತದಲ್ಲಿ ಈ ಗ್ಯಾಸ್ ಟ್ರಬಲ್ ಅನ್ನುವಂಥದ್ದು ಈಗಾಗಲೇ ಸಮಸ್ಯೆ ತಲೆದೂರಿದೆಯಲ್ಲ, ಇದು ಇನ್ನೂ ಕೂಡ ಹೆಚ್ಚಾಗುವಂತ ಚಾನ್ಸಸ್ ಜಾಸ್ತಿ ಇದೆ ಅನ್ನುವಂಥದ್ದು ತಜ್ಞರ ಮಾತುಗಳು. ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ವಹಿವಾಟು ಟೋಟಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಇನ್ನೂ ಕೂಡ ಮುಂದುವರಿಯುತ್ತೆ. ಅದ್ರ ಜೊತೆಗೆ ತೈಲ ಹಡಗುಗಳು ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಸುಮಾರು 600ರಿಂದ 700 ಹಡಗುಗಳಲ್ಲಿ ಸ್ಟ್ರಕ್ ಆಗಿದೆ. ಹಾಗಾಗಿ ತೈಲ ಬೆಲೆಯಲ್ಲೂ ಕೂಡ ಏರಿಕೆ ಕಾಣುವಂತ ಚಾನ್ಸಸ್ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ಗ್ಯಾಸ್ ಟ್ರಬಲ್ ಆಗ್ತಾ ಇತ್ತು, ಇನ್ನು ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಆಗುತ್ತೆ. ಅದ್ರ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸ್ ಅಲ್ಲೂ ಹೈಕ್ ಕಾಣುವಂತಹ ಚಾನ್ಸಸ್ ಇದೆ ಅಂತ ತಜ್ಞರು ಹೇಳ್ತಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.